ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತನಿ ಕ್ರಿಯೇಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಸಿಕಂದೂರು ಚೌಡೇಶ್ವರಿಯ ತಾಯಿಯ ದರ್ಶನವನ್ನು ಪಡೆಯಲು ಇಂದು ಬಂದಿದ್ದೀವಿ. ಯಾವ ರೀತಿಯ ದರ್ಶನವನ್ನು ಪಡೆದೋ, ಅಲ್ಲಿ ನಾವು ಏನೇನು ಮಾಡ್ದೋ ಎಂಬುದರ ಬಗ್ಗೆ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ. ಆ ತಾಯಿಯ ಚೌಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೂ ಸಹ ಇರಲಿ. ಆ ತಾಯಿಯ ಅನುಗ್ರಹ ನಿಮಗೂ ಸಹ ಸಿಗಲಿ. ನಾವು ಬೆಂಗಳೂರಿಂದ ಬಸ್ಸನ್ನು ಹತ್ತಿದಾಗ 9:30ಗೆ ಬಸ್ಸನ್ನು ಹತ್ತಿ ಬೆಳಗ್ಗೆ 6:30ಗೆ ನಾವು ಸಿಕಂದೂರು ಚೌಡೇಶ್ವರಿಯ ಸನ್ನಿಧಾನಕ್ಕೆ ತಲುಪಿದೆವು. ನಂತರ ಎಲ್ಲ ಸ್ನಾನವನ್ನು ಮಾಡಿಕೊಂಡು ರೆಡಿಯಾಗಿ 8:30ಗೆ ತಾಯಿಯ ದರ್ಶನಕ್ಕೆ ಬಂದು ನಿಂತಿದ್ದೀವಿ. ಅಮಾವಾಸ್ಯೆ ದಿನ ತಾಯಿಯ ದರ್ಶನ ಪಡೆಯೋದು ತುಂಬ ಒಳ್ಳೆಯದು. ತಾಯಿ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದೇ ಇರುತ್ತದೆ. ಆ ಸಿಕಂದೂರು ಚೌಡೇಶ್ವರಿ ದೇವಿ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಸಿಕಂದೂರು ಗ್ರಾಮದಲ್ಲಿ ಪ್ರತಿಷ್ಠಿತಳಾಗಿರುವ ಶಕ್ತಿ ದೇವಿ. ದೇವಿಯನ್ನು ದುರ್ಗಾ ಪರಮೇಶ್ವರಿಯ ಅವತಾರವೆಂದು ಭಕ್ತರು ನಂಬುತ್ತಾರೆ. ಸುತ್ತಮುತ್ತಲ ಗ್ರಾಮಗಳಷ್ಟೇ ಅಲ್ಲ, ದೂರದಿಂದಲೂ ಭಕ್ತರು ಇಲ್ಲಿ ಬಂದು ಹರಕೆಯನ್ನು ಸಲ್ಲಿಸುತ್ತಾರೆ. ಆ ತಾಯಿಯ ದರ್ಶನವನ್ನು ಮಾಡಿದ ನಂತರ ತಾಯಿಯ ಪ್ರಸಾದವನ್ನು ನಾವು ಇಲ್ಲಿ ಸೇವಿಸಿದ ನಂತರ ಒಂದು ಸುಂದರವಾದಂಥ ಒಂದು ನೆಮ್ಮದಿಯಾದಂಥ ವಾತಾವರಣ ಇಲ್ಲಿ ನಮಗೆ ಅನುಭವ ಆಗಿದೆ. ತುಂಬ ಸುಂದರವಾದಂತಹ ವಾತಾವರಣ, ಪ್ರಕೃತಿಯ ಮಡಿಲಲ್ಲಿ ತಾಯಿ ನೆಲೆಸಿರೋದರಿಂದ ಒಳ್ಳೆಯ ವಾತಾವರಣವೂ ಸಿಗುತ್ತೆ. ಆ ತಾಯಿಯ ದರ್ಶನವನ್ನು ಪಡೆದಂತಹ ಖಂಡಿತ ನಾವು ಪುನೀತರಾಗಿದ್ದೀವಿ. ಈ ನದಿಯ, ಈ ಪ್ರಕೃತಿಯ ಸುತ್ತಮುತ್ತ ತಾಯಿ ಇರೋದು. ನದಿಗೆ ಸೇತುವೆಯನ್ನು ಈಗ ನಿರ್ಮಿಸಲಾಗಿದೆ. ಈ ಸೇತುವೆಯ ಮೇಲೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನದಿಗೆ ಸೇತುವೆಯನ್ನು ನಿರ್ಮಿಸಿ ಎಲ್ಲ ವಾಹನಗಳು ಈ ಸೇತುವೆ ಮೇಲೆ ಈಗ ಓಡಾಡ್ತವೆ. ತುಂಬ ಒಂದು ಒಳ್ಳೆಯ ಕೆಲಸ. ಅಂದರೆ ಮೊದಲು ನಾವು ನದಿ ಮೇಲೆ ಬೋಟಲ್ಲಿ ಹೋಗ್ತಾ ಇದ್ದೋ, ಆದರೆ ಈಗ ನದಿಗೆ ಸೇತುವೆಯನ್ನು ನಿರ್ಮಿಸಿರೋದ್ರಿಂದ ತುಂಬ ಸುಲಭವಾಗಿ ನಾವು ಸಿಕಂದೂರು ಚೌಡೇಶ್ವರಿಗೆ ಹೋಗಿ ಬರ್ಬೋದು. ತುಂಬ ದೊಡ್ಡದಾದಂತಹ ಈ ನದಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಕಂದೂರು ಚೌಡೇಶ್ವರಿಯ ಸನ್ನಿಧಿಯಲ್ಲಿ ಇರುವಂತಹ ಆ ತಾಯಿಯ ಬಗ್ಗೆ ಹೇಳೋದಾದರೆ, ಕೆಲವು ದುಷ್ಟಶಕ್ತಿಗಳನ್ನು ಸಂಹರಿಸಿ ಧರ್ಮವನ್ನು ರಕ್ಷಿಸಲು ದೇವಿಯಲ್ಲಿ ನೆಲೆಸಿದಳು ಎಂಬ ನಂಬಿಕೆ ಇಂದಿಗೂ ಇದೆ. ಸಿಕಂದೂರು ಚೌಡೇಶ್ವರಿಯ ದೇವಿಯ ಕೃಪೆಯಿಂದ ರೋಗಗಳು ನಿವಾರಣೆಯಾಗುತ್ತದೆ. ಸಂತಾನ ಭಾಗ್ಯ, ಉದ್ಯೋಗ, ವಿದ್ಯಾಭ್ಯಾಸ, ಕುಟುಂಬ ಸೌಖ್ಯ ದೊರಕುತ್ತದೆ ಎಂಬ ಅಪಾರ ನಂಬಿಕೆ ಜನರಲ್ಲಿ ಇದೆ. ಖಂಡಿತ ವಿಶೇಷವಾಗಿ ಮನೋವ್ಯಥೆ, ಭಯ ಹಾಗೂ ಅಶಾಂತಿಗೆ ದೇವಿಯನ್ನು ಶರಣಾದರೆ ಶಾಂತಿ ದೊರಕುತ್ತದೆ. ಪ್ರತಿ ವರ್ಷ ಜಾತ್ರೆ, ವಿಶೇಷ ಪೂಜೆಗಳ ಸಮಯದಲ್ಲಿ ದೇವಾಲಯದಲ್ಲಿ ಅಪಾರ ಭಕ್ತ ಸಾಗರ ಹರಿದು ಬರುತ್ತದೆ. ದೇವಿಯ ಉಗ್ರರೂಪವು ಭಕ್ತರನ್ನು ಕಾಪಾಡುವ ಶಕ್ತಿಯ ಸಂಕೇತವಾಗಿದೆ. ಸಿಕಂದೂರು ಚೌಡೇಶ್ವರಿ ದೇವಿಯ ಮಹಿಮೆ ಪೀಳಿಗೆಯಿಂದ ಪೀಳಿಗೆಗೆ ಹರಡುತ್ತಾ ಬಂದಿದ್ದು, ಇಂದಿಗೂ ಭಕ್ತರ ಬದುಕಿಗೆ ದಾರಿದೀಪವಾಗಿರುವ ಈ ತಾಯಿಯ ದರ್ಶನವನ್ನು ಅಮಾವಾಸ್ಯೆಯೆಂದು ನೀವು ಹೋಗಿ ತಾಯಿಯ ದರ್ಶನವನ್ನು ಮಾಡಿ ಬಂದರೆ ಮುಂದಿನ ಅಮಾವಾಸ್ಯೆಯವರೆಗೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಖಂಡಿತ ದೊರೆಯುತ್ತದೆ. ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.